ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ನಾನು ನಿಮ್ಮೆಲ್ಲರ ಪ್ರೀತಿಯ ಅನುಷಾ ಸಂತೋಷ್. ಇವತ್ತಿನ ವ್ಲಾಗ್ ನಾನು ರಾತ್ರಿ ಮಕ್ಕಳನ್ನೆಲ್ಲ ಮಲಗಿಸಿ ಊಟ ಎಲ್ಲ ಆದಮೇಲೆ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಮಕ್ಕಳಿಬ್ರು ಎದ್ದಿದ್ರೆ ಏನು ಕೆಲಸನೇ ಹರಿಯೋದಿಲ್ಲ. ಅವರಿಬ್ಬರು ಆಟ ಆಡೋದು, ಅವ್ರಿಗೆ ಊಟ ಮಾಡಿಸೋದು, ಅವರಿಬ್ಬರು ಜಗಳ ಕಾಯ್ತಿರ್ತಾರೆ, ಅದನ್ನು ಬಿಡಿಸೋದು, ಇವ್ರ ಕಡೆ ಮಾತಾಡೋದು, ಅವನ ಕಡೆ ಮಾತಾಡೋದು ಒಂದೂ ಗೊತ್ತಾಗೋದಿಲ್ಲ. ಆಗಲೇ ಸಣ್ಣ ಪುಟ್ಟ ಜಗಳಗಳು, ಅವ್ನು ತೊಗೊಂಡಿದ್ದು ಇವಳಿಗೆ ಬೇಕು, ಇವಳು ತೊಗೊಂಡಿದ್ದು ಅವಳಿಗೆ ಬೇಕು. ಸೊ ಇಬ್ಬರದು ಜಗಳ ಬಿಡಿಸಿ ಊಟ ಮಾಡಿಸಿ ಮಲಗಿದ್ಮೇಲೆ ಮನೆ ಪೂರ್ತಿ ಸೈಲೆಂಟ್ ನಿಶ್ಶಬ್ದವಾಗಿದೆ. ಈ ಥರ ಇದ್ದಾಗ ಆ ಕೆಲಸ ಮಾಡ್ಕೊಳ್ಳೋಕ್ಕೆ ಒಂಥರ ಮನಸ್ಸು ಬರುತ್ತೆ, ಒಂಥರ ಹುಮ್ಮಸ್ಸಿರುತ್ತೆ. ಅಪ್ಪ ಇನ್ಯಾರೂ ನಮ್ಮನ್ನು ಡಿಸ್ಟರ್ಬ್ ಮಾಡೋದಿಲ್ಲ, ಆರಾಮಾಗಿ ಕೆಲಸ ಮಾಡ್ಕೊಳ್ಬೋದು ಅಂತ ಹೇಳಿ ಸಂಜೆ ತರಕಾರಿ ತೊಗೊಂಡು ಬಂದಿದ್ದೆ. ಅದು ಯಾವುದನ್ನು ತೆಗ್ದಿಡೋಕ್ಕಾಗಿರಲಿಲ್ಲ. ಸರಿ ಈಗೆಲ್ಲ ತೆಗೆದು ಜೋಡಿಸಿಟ್ಕೊಂಬಿಡೋಣ ಫ್ರಿಡ್ಜ್ನಲ್ಲಿ, ಮತ್ತು ನಾಳೆಗೆ ಏನು ಬೇಕೋ ಅದು ತಯಾರಿ ಮಾಡ್ಕೊಂಬಿಡೋಣ ಅಂತ ಹೇಳಿ ಎಲ್ಲ ತರಕಾರಿಗಳನ್ನೆಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ. ಹೊಸ ಫ್ರಿಡ್ಜ್ ಬಂದಮೇಲೆ ಮೊದಲನೇ ಸರಿ ತರಕಾರಿಗಳನ್ನ ಸ್ಟೋರ್ ಮಾಡ್ತಿದ್ದೀನಿ. ಇಷ್ಟು ದಿನ ಹಾಗೆ ಅವತ್ತವತ್ತಿನ ತಂದಿದ್ದು ಅವತ್ತವತ್ತೇ ಮಾಡಿ ಮುಗಿಸ್ಬಿಡ್ತಾ ಇದ್ದೆ. ಪ್ರತಿದಿನ ಹೋಗಿ ತೊಗೊಂಡು ಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಲ್ಲದೆ ದಿನ ಆನ್ಲೈನಲ್ಲಿ ಆರ್ಡರ್ ಮಾಡೋಕ್ಕಾಗಲ್ಲ, ಅದು 200 ರೂಪೀಸ್ ಬ್ಯಾರಿಯರ್ ಬೇರೆ ಇರುತ್ತಲ್ಲ. ಅದಕ್ಕಿಂತ ಕಮ್ಮಿ ತೊಗೊಂಡ್ರೆ 30 ರೂಪೀಸ್ ಡೆಲಿವರಿ ಚಾರ್ಜ್ ಕೊಡಬೇಕು. ಸೊ 200 ರೂಪಾಯಿ ಆಗಬೇಕು ಅಂತ ಅದು ಇದು ಬೇಕಾದ್ದು ಬೇಡದಿದ್ದು ಎಲ್ಲ ಆ್ಯಡ್ ಮಾಡ್ಕೊಂಡ್ಬಿಡ್ತೀವಿ. ಸೊ ಅದಕ್ಕೆ ಅದು ಯಾಕೆ ಆ ಥರ ಮಾಡಬೇಕು, ಒಂದ್ಸಲಿ ಹೋಗಿ ತರಕಾರಿಗಳು ಎಷ್ಟು ಬೇಕೋ ಒಂದು 3-4 ದಿನಕ್ಕಾಗುವಷ್ಟು ತೊಗೊಂಡು ಬಂದ್ಬಿಡೋಣ ಅಂತ ಹೇಳಿ ಸಂಜೆ ಹೋಗಿ ತೊಗೊಂಡು ಬಂದೆ. ಏನೇ ತರಕಾರಿ ತಂದ್ರೇನು ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ, ಬಟಾಣಿ ಇದಿಲ್ಲ ಅಂತಂದರೆ ನಂಗೆ ಮನೇಲಿ ತರಕಾರಿನೇ ಇಲ್ವೇನೋ ಅಂತ ಅನಿಸ್ಬಿಡುತ್ತೆ. ಯಾಕಂತಂದರೆ ಆಲ್ಮೋಸ್ಟ್ ಪ್ರತಿ ಅಡುಗೆಗೂ ಅದು ಬೇಕಾಗೇ ಆಗುತ್ತೆ. ಉಪ್ಪಿಟ್ಟು ಮಾಡಿದ್ರೆ, ಅವಲಕ್ಕಿ ಮಾಡಿದ್ರೆ, ಶಾವಿಗೆ ಮಾಡಿದ್ರೆ, ಪ್ರತಿಯೊಂದಕ್ಕೂ ತರಕಾರಿ ಹಾಕಿ ಮಾಡಿದ್ರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳಿ ಎಲ್ಲದಕ್ಕೂ ಒಂದು ಚೂರು ಸೇರಿಸ್ತೀನಿ ನಾನು. ಸೊ ಹಾಗಾಗಿ ಅದು ತರಕಾರಿ ಇಲ್ಲ ಅಂತಂದರೆ ನಮ್ಮ ಮನೇಲಿ ತರಕಾರಿನೇ ಇಲ್ಲ ಅನ್ನೋ ಒಂದು ಭಾವನೆ ಬಂದ್ಬಿಡುತ್ತೆ ನನಗೆ. ಸೊ ಎಲ್ಲ ತರಕಾರಿಗಳ ಜೊತೆಗೆ ಪ್ರತಿ ಸಲ ಹೋದಾಗಲೂ ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ ಅಂತೂ ಮರೀದಂಗೆ ತರ್ತೀನಿ. ಮತ್ತು ನನ್ನ ಮದುವೆ ವೀಡಿಯೋ ನೋಡಿ ನಿಮ್ಮೆಲ್ಲರೂ ಕಮೆಂಟ್ಸ್ ನೋಡಿ ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ. ಸುಮಾರು ಜನ ನಿಮ್ಮ ಮದುವೆ ದಿನಗಳು ಅಂದರೆ ನಿಮ್ಮ ಮದುವೆ ಹೇಗಾಯಿತು ಅನ್ನೋದು ರಿಕಲೆಕ್ಟ್ ಆಯಿತು ಅಂತಂದ್ರಿ. ತುಂಬ ಒಳ್ಳೊಳ್ಳೆ ಕಮೆಂಟ್ಸು. ಪ್ರತಿಯೊಬ್ಬರಿಗೂ ನನಗೆ ರಿಪ್ಲೈ ಮಾಡೋಕ್ಕಾಗಿಲ್ಲ, ಹಾಗಾಗಿ ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನನಗೆ ನೀವೆಲ್ಲ ಎಷ್ಟು ಖುಷಿ ಪಟ್ಟರೋ ನನಗೆ ವಿಡಿಯೋ ಹಾಕ್ದೆ ಅನ್ನೋದು ಅಷ್ಟೇ ಖುಷಿ ಇದೆ. ನಿಮಗೆಲ್ಲರಿಗೂ ನಿಮ್ಮ ಮದುವೆಯ ದಿನ ನೆನಪಾಯಿತು ಅಥವಾ ಮರುಕಳಿಸ್ತು ಆ ನೆನಪುಗಳಿಲ್ಲ ಅಂತ ಕೇಳಿದಾಗ ಇನ್ನಷ್ಟು ಖುಷಿ ಆಯಿತು. ಅಪ್ಪ ಸತ್ಯ ಅಷ್ಟೊಂದು ಟೈಮ್ ಇನ್ವೆಸ್ಟ್ ಮಾಡಿ ಆ ವಿಡಿಯೋ ಎಡಿಟ್ ಮಾಡಿ ಹಾಕಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ಯಾಕಂತಂದರೆ ಅದು ಹಳೆಯ ವಿಡಿಯೋ CD-ಯಲ್ಲಿತ್ತು. ಅದನ್ನು ಮತ್ತೆ ಲ್ಯಾಪ್ಟಾಪಿಗೆ ಕಾಪಿ ಮಾಡಿ ಅದ್ರ ಫಾರ್ಮ್ಯಾಟ್ ಎಲ್ಲ ಬೇರೆ ಇತ್ತು. ಫಾರ್ಮ್ಯಾಟ್ ಎಲ್ಲ ಕನ್ವರ್ಟ್ ಮಾಡಿ ರಾತ್ರಿ ಎಲ್ಲ ಎಷ್ಟೆಷ್ಟೋ ತನಕನೋ ಕೂತ್ಕೊಂಡು ಫಾರ್ಮ್ಯಾಟಲ್ಲಿ ಕನ್ವರ್ಟ್ ಮಾಡಿ ಅದಾದಮೇಲೆ ಅಷ್ಟು ದೊಡ್ಡ ವೀಡಿಯೋನ ಚಿಕ್ಕ ವೀಡಿಯೋ ರೂಪಕ್ಕೆ ತಂದು ಅದಾದಮೇಲೆ ವಾಯ್ಸ್ ಓವರ್ ಕೊಟ್ಟಿದ್ದು ತುಂಬಾ ಪ್ರಾಸೆಸ್ ಇತ್ತು. ಸೊ ಅಷ್ಟೊಂದು ಕಷ್ಟಪಟ್ಟು ನಾನು ಹಾಕಿದ್ದಕ್ಕೂ ಎಲ್ಲರಿಗೂ ಇಷ್ಟ ಆಯಿತು. ತುಂಬಾ ಒಳ್ಳೊಳ್ಳೆ ಕಮೆಂಟ್ಸ್ಗಳನ್ನ ಓದಿ ತುಂಬಾ ಖುಷಿ ಆಯಿತು. ನಾವು ಎಲ್ಲಿ ಒಂಚೂರು ಎಫರ್ಟ್ ಹಾಕಿರ್ತೀವಲ್ಲ ಅಲ್ಲಿ ಎಲ್ಲೋ ಒಂಚೂರು ಪ್ರತಿಫಲ ಎಕ್ಸ್ಪೆಕ್ಟ್ ಮಾಡ್ತೀವಿ. ಇಲ್ಲ ನಾನು ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲ ಅಂತ ಹೇಳ್ಬೋದು. ಆದ್ರೂ ಎಲ್ಲರಿಗೂ ಇಷ್ಟ ಆಗುತ್ತಾ ಅಥವಾ ಏನಾದರೂ ಮಿಸ್ಟೇಕ್ಸ್ ಆಗಿದೆಯಾ ಅನ್ನೋ ಒಂದು ಭಯ ಇರುತ್ತೆ, ಮತ್ತು ಎಲ್ಲರಿಗೂ ಇಷ್ಟ ಆಗುತ್ತಾ ಅನ್ನೋ ಒಂದು ಥಾಟು ಇರುತ್ತೆ. ಸೊ ಎಲ್ಲರೂ ಹಾಕಿದ ವಿಡಿಯೋನ ಇಷ್ಟಪಟ್ಟು ಎಕ್ಸೆಪ್ಟ್ ಮಾಡಿ ಚೆನ್ನಾಗಿದೆ ಅಂತ ಹೇಳಿದಾಗ ಪಟ್ಟಿದ ಶ್ರಮಕ್ಕೆ ಮಾಡಿದಂಥ ಕೆಲಸಕ್ಕೆ ಅಪ್ಪ ಸದ್ಯ ಪ್ರತಿಫಲ ಸಿಕ್ತು ಅಂತ ಅನಿಸುತ್ತೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡೋಕ್ಕಾಗಲಿಲ್ಲ, ಸಾರಿ. ಆದರೆ ನಿಮ್ಮೆಲ್ಲ ಕಮೆಂಟ್ಸ್ನು ನಾನು ಓದಿದ್ದೀನಿ. ಮತ್ತಿಲ್ಲಿ ತರಕಾರಿಗಳನ್ನೆಲ್ಲ ಜೋಡಿಸಿದ್ದಾಯಿತು ಫ್ರಿಡ್ಜ್ಗೆ. ಈಗ ಮಲ್ಗೋಕ್ಕೆ ಮುಂಚೆ ನನಗೆ ಗ್ರೀನ್ ಟೀ ಅಥವಾ ಬ್ಲೂ ಟೀ ಕುಡಿಯೋದು ಅಭ್ಯಾಸ. ಬ್ಲೂ ಟೀ ಅಂತಂದರೆ ಇದು ಅಪರಾಜಿತ ಹೂ ಅಂತ ಹೇಳ್ತಾರೆ, ಶಂಖದ ಹೂ ಅಂತ ಹೇಳ್ತಾರೆ ನಮ್ಮ ಕಡೆ. ಸೊ ಅದನ್ನು ಒಣಗಿಸಿ ಅದನ್ನು ನೀರಲ್ಲಿ ಹಾಕಿ ಕುದಿಸಿ ಕುಡಿಬೋದು. ನಿಮ್ಮ ಮನೆಯಲ್ಲಿ ಶಂಖದ ಹೂ ಇದ್ದರೆ ಡೈರೆಕ್ಟಾಗಿ ಅದನ್ನೇ ಕಿತ್ತು ಡೈರೆಕ್ಟಾಗಿ ಟೀ ಮಾಡಿ ಕುಡಿಬಹುದು. ಇಲ್ಲ ಅಂತಂದರೆ ಸಿಗುತ್ತೆ ಇವಾಗ ಬ್ಲೂ ಪೀ ಫ್ಲವರ್ ಅಂತ ಹೇಳಿ ಅದೊಂದು ಹೂ, ಒಣಗಿಸಿರೋ ಹೂವಿರುತ್ತೆ. ಅದನ್ನು ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ಕುದಿಸಿ ಒಂದು 2 ನಿಮಿಷ ಬಿಟ್ಟರೆ ಅದು ರಸ ಎಲ್ಲ ನೀರಿಗೆ ಬಿಟ್ಕೊಂಡಿರುತ್ತೆ. ಆಮೇಲೆ ಅದನ್ನು ಹೂವನ್ನ ತೆಗೆದಾಕ್ಬಿಟ್ಟು ಆ ನೀರನ್ನ ಕುಡಿಬೋದು. ತುಂಬಾ ಒಳ್ಳೆಯದು ಬ್ಲೂ ಟೀ.
ನಮ್ಮ ಸ್ಕಿನ್ಗೆ ಮತ್ತು ಕೂದಲಿಗೆ ಎಲ್ಲ ತುಂಬಾ ಒಳ್ಳೆಯದು. ಮತ್ತು ಚರ್ಮಕ್ಕೆ ಗ್ಲೋ ಕೊಡುತ್ತೆ ಬ್ಲೂ ಟೀ ಕಂಟಿನ್ಯೂಸ್ ಆಗಿ ಕುಡಿಯೋದ್ರಿಂದ. ಮತ್ತು ಬ್ಲಡ್ ಶುಗರ್ನ ರೆಗ್ಯುಲೇಟ್ ಮಾಡುತ್ತೆ ಅಂತ ಹೇಳ್ತಾರೆ. ಅಂದರೆ ರಾತ್ರಿ ಹೊತ್ತು ಸಾಮಾನ್ಯ ಕಾರ್ಬ್ಸ್ ತಿಂತೀವಲ್ವ, ಸೊ ಗ್ಲೂಕೋಸ್ ಬ್ಲಡ್ಡಲ್ಲಿ ಬೇಗ ರಿಲೀಸ್ ಆಗುತ್ತೆ. ಸೊ ಬ್ಲೂ ಟೀ ಕುಡಿಯೋದ್ರಿಂದ ಅದು ಸ್ಟೆಬಿಲೈಸ್ ಮಾಡುತ್ತೆ ಅಂತ ಹೇಳ್ತಾರೆ. ಹಾರ್ಟ್ ಹೆಲ್ತ್ಗೆ ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ. ಎಲ್ಲದಕ್ಕಿಂತ ಅದನ್ನು ಕುಡಿದ್ರೆ ಒಂಥರ ಚೆನ್ನಾಗಿ ಅನಿಸುತ್ತೆ, ರುಚಿಯಾಗಿರ್ಬೋದು. ಮತ್ತು ನನಗೆ ತುಂಬ ಇಷ್ಟ. ಮತ್ತು ಈ ಬ್ಲೂ ಟೀಗೆ ಬ್ಲೂ ಆಗಿದೆ ನೋಡಿ, ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಅದೊಂಥರ ಪರ್ಪಲ್ ಕಲರ್ ಟರ್ನ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಮಾರನೇ ದಿನ ಬೆಳಗ್ಗೆ ಇದು ಸ್ವಲ್ಪ ಹೇರ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಅಗಸೆ ಬೀಜ ಅಂತ ಸಿಗುತ್ತೆ, ಫ್ಲ್ಯಾಕ್ ಸೀಡ್ಸ್ ಅಂತ ಎಲ್ಲ ಸ್ಟೋರ್ಗಳಲ್ಲೂ ಈಗಂತೂ ಸಿಕ್ಕೇ ಸಿಗುತ್ತೆ. ಈ ಥರ ಇರುತ್ತೆ. ಇದು ಕೂದಲನ್ನ ತುಂಬ ಸ್ಮೂತ್ ಮಾಡುತ್ತೆ. ನಂದು ಒರಟಲ್ವ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಇನ್ನೊಂದು ಸ್ಮೂತ್ ಮಾಡುತ್ತೆ. ಹಾಗಾಗಿ 2-2.5 ಚಮಚದಷ್ಟು ಅಗಸೆ ಬೀಜ ಮತ್ತು 2 ಚಮಚದಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈ ಥರ ನೋಡಿ ಪೂರ್ತಿ ನೊರೆ ಬರುತ್ತೆ. ಆಗ ಕುದ್ದಿದೆ ಅಂತ ಒಂದು ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು 1/4 ಗಂಟೆ ಕುದಿಸ್ಕೊಳ್ಬೇಕು. ಆಗ ಈ ಥರ ಆಗುತ್ತೆ, ನೊರೆ ಒಂದು ಸ್ವಲ್ಪ ಏನಂತ ಹೇಳ್ತಾರೆ, ಈ ಬೆಂಡೆಕಾಯಿ ಲೋಳೆ ಬರುತ್ತೆ ನೋಡಿ, ಆ ಥರ ಲೋಳೆ ಥರ ಕನ್ಸಿಸ್ಟೆನ್ಸಿ ಬಂದಿರುತ್ತೆ. ಆಗ ಆರಿಸ್ಕೊಂಡು ಬಿಸಿನಲ್ಲೇ ಇದನ್ನು ಸೋಸ್ಕೊಂಬಿಡ್ಬೇಕು. ಈ ಥರ ಸ್ಟ್ರೈನರ್ ಸಹಾಯದಿಂದ ಅಥವಾ ಒಂದು ಬಟ್ಟೆಗೆ ಹಾಕ್ಕೊಂಡ್ಬಿಟ್ರೆ ಇನ್ನೂ ಬೆಟರು, ನೀಟಾಗಿ ಬಂದುಬಿಡುತ್ತೆ. ಸೊ ಇದು ನಾನಿಲ್ಲಿ ಸ್ಟ್ರೈನರಲ್ಲಿ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ. ಅಗಸೆ ಬೀಜ ಕೂದಲಿಗಂತೂ ತುಂಬಾ ಒಳ್ಳೆಯದು. ಎಷ್ಟು ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ಗೊತ್ತಾ. ಮತ್ತು ನಂದು ಮೊದಲೇ ರಫ್ ಹೇರ್ಸು, ತುಂಬ ಸಿಕ್ಕಾಗೋದು ಆ ಥರ ಎಲ್ಲ ಆಗುತ್ತೆ. ಹಾಗಾಗಿ ಅಕ್ಕಿನೂ ಅಷ್ಟೇ ಹೇರ್ ಗ್ರೋತಿಗೆ ತುಂಬ ಚೆನ್ನಾಗಿ ಆಗುತ್ತೆ. ಗೊತ್ತಲ್ವ, ರೈಸ್ ವಾಟರ್ ಅದೇನೇನೋ ಇದೆ ಇವಾಗೆಲ್ಲ. ಸೊ ಅಂಗಡಿನಲ್ಲಿ ತಗೊಂಡಿರೋದಕ್ಕಿಂತ ಮನೆಯಲ್ಲೇ ಈ ಥರ ಫ್ಲ್ಯಾಕ್ ಸೀಡ್ಸು ಮತ್ತು ಅಕ್ಕಿ ಎರಡೂ ಹಾಕ್ಕೊಂಡು ವಾರಕ್ಕೆ ಒಂದ್ಸಲಿ ಮಾಡಿಕೊಂಡ್ರೆ ಸಾಕು. ಹಚ್ಕೊಂಡು ಮಾಡ್ಕೊಳ್ಳೋದ್ರಿಂದ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ, ಹೇರ್ ಫಾಲ್ ಎಲ್ಲ ಕಡಿಮೆ ಆಗುತ್ತೆ, ಕೂದಲು ಸ್ಮೂತ್ ಆಗುತ್ತೆ. ಹಾಗಾಗಿ ನೋಡಿ, ಅದು ಸೋಸ್ಕೊಂಡಿದ್ದಕ್ಕೆ ಇಷ್ಟು ಬಂತು, ಜೆಲ್ ಥರ ಇದೆ. ಈಗ ಇದನ್ನು ಕೂದಲಿನ ಬುಡದಿಂದ ಹಿಡಿದು ಫುಲ್ ಹೇರ್ ಲೆಂತ್ವರೆಗೂ ಹಚ್ಕೊಳ್ಬೇಕು. ಹಚ್ಕೊಂಡು ಒಂದು 20 ನಿಮಿಷ ಬಿಡಬೇಕು. ಹೆಚ್ಚಿಗೆ ಸಮಯ ಇದ್ದರೆ 1 ಅವರ್ವರೆಗೂ ಇಟ್ಕೊಂಡ್ರು ಅಡ್ಡಿ ಇಲ್ಲ. ಅಷ್ಟೋ ತನಕ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಇಟ್ಕೊಂಡು ಸ್ವಲ್ಪ ವಾರ್ಮ್ ವಾಟರಲ್ಲಿ ತಲೆಗೆ ಸ್ನಾನ ಮಾಡಿಕೊಂಡು ಒಣಗಿಸ್ಕೊಂಡು ಹೇರ್ ಸೀರಮ್ ಬರುತ್ತೆ ನೋಡಿ, ಯಾವುದಾದ್ರೂ ಹೇರ್ ಸೀರಮ್ ಹಚ್ಕೊಂಡ್ರೆ ಕೂದಲು ಸ್ಮೂತಾಗಿ ಆಗುತ್ತೆ. ಇನ್ನೊಂದು ಹೇರ್ ಗ್ರೋತ್ಗೂ ಹೆಲ್ಪ್ ಆಗುತ್ತೆ. ಮತ್ತು ಹೇರ್ ಫಾಲ್ ಆಗೋದಿಲ್ಲ, ಕಡಿಮೆ ಆಗುತ್ತೆ ಹೇರ್ ಫಾಲ್. ಅಂಗಡಿಲಿ ಸಿಗುವಂಥ ಯಾವ್ಯಾವುದೋ ಕೆಮಿಕಲ್ ಹಾಕಿರೋವಂತಹ ಹೇರ್ ಮಾಸ್ಕ್ಗಳನ್ನ ಹಾಕ್ಕೊಳ್ಳೋ ಬದಲು ಮನೆಯಲ್ಲೇ ಈ ಥರ ಮಾಡ್ಕೊಂಡು ಹಾಕ್ಕೊಳ್ಬೋದು. ಇನ್ನೇನು ಸಮ್ಮರ್ ಬರುತ್ತೆ, ಸೊ ಮೆಂತ್ಯನ ರುಬ್ಬಿ ಕೂಡ ಹಾಕ್ಕೊಳ್ಬೋದು. ಅದು ಒಂದು ಡ್ಯಾಂಡ್ರಫ್ ಹೋಗುತ್ತೆ ಮತ್ತು ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ, ಶೈನ್ ಬರುತ್ತೆ ಕೂದಲಿಗೆ. ಸೊ ಹಾಗಾಗಿ ಮನೆಯಲ್ಲೇ ವಾರಕ್ಕೊಂದು ಯಾವುದಾದ್ರೂ ಈ ಥರ ಒಂದು ಹೇರ್ ಮಾಸ್ಕ್ ಮಾಡ್ಕೊಂಡು ಹಾಕ್ಕೊಳ್ಬೋದು. ನಾನಂತೂ ಇತ್ತೀಚೆಗೆ ಹೇರ್ ಕೇರ್, ಸ್ಕಿನ್ ಕೇರ್ ಯಾವುದೂ ಮಾಡ್ತಾ ಇರಲಿಲ್ಲ, ಎಲ್ಲದನ್ನು ಬಿಟ್ಬಿಟ್ಟಿದ್ದೆ. ಈಗ ತೀರಾ ಆ ಥರ ಬಿಟ್ಟರೆ ಇರೋ 4 ಕೂದಲು ಹೋಗಿಬಿಡತ್ತೆ ಅಂತ ಹೇಳಿ ಆಗಾಗ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಇತ್ತೀಚೆಗೆ ಇದೊಂದು ಹೇರ್ ಮಾಸ್ಕ್ ಮಾಡ್ಕೊಂಡಿದ್ದೆ, ಹಾಗಾಗಿ ಇದನ್ನು ನಿಮ್ಮ ಹತ್ರ ಹಂಚ್ಕೊಂಡೆ. ಬಿತ್ತಾ? ಸರಿ. ಸರಿ. ಹಾಂ, ನಮ್ಮ ಅನಿರುದ್ಧ ಅಂತೂ ಇತ್ತೀಚೆಗೆ ಗಾರ್ಡನ್ನಲ್ಲಿ ಕಾಲ ಕಳೆಯೋದು ಜಾಸ್ತಿ ಆಗೋಗಿದೆ. ಏನೂ ಕಾಣಿಸಿಲ್ಲ ಅಂದರೆ ಗಾರ್ಡನ್ ಹತ್ರ ಹೋಗಿಬಿಡ್ತಾನೆ, ಅಲ್ಲಿರೋ ಹೂ ಕೀಳೋದು ಮತ್ತು ಸುಮ್ಮನೆ ವಾಕಿಂಗ್ ಮಾಡೋದು, ಅದೇನೋ ಖುಷಿ ಅವನಿಗೆ. ಅದು ಚಪ್ಪಲಿ ಅವನದಲ್ಲ, ಅವ್ರ ಅಕ್ಕಂದು ಹಾಕ್ಕೊಂಬಿಡ್ತಾನೆ. ಅವನದು ಬಿಟ್ಟು ಬೇರೆ ಎಲ್ಲ ಚಪ್ಪಲಿನೂ ಬೇಕು ಅವನಿಗೆ, ಹಾಕ್ಕೊಂಡು ಸುಮ್ಮನೆ ಓಡಾಡ್ತಿರ್ತಾನೆ. ಅದು ಬಿಟ್ಟರೆ ನನಗೆ ಕೊಡ್ತಾನೆ, ಚಪ್ಪಲಿ ತಗೋ ಹಾಕೋ ಬಾ ಆಚೆ ಹೋಗೋಣ ಅಂತ ಕರಿತಿರ್ತಾನೆ. ಮತ್ತು ನನ್ನ ಮದುವೆ ವಿಡಿಯೋ ನೋಡಿ ಸುಮಾರು ಜನ ಕೇಳ್ತಾಯಿದ್ರಿ, ನಿಮ್ಮದು ಲವ್ ಮ್ಯಾರೇಜಾ ಇಂಟರ್ ಕಾಸ್ಟ್ ಮ್ಯಾರೇಜಾ ಅಂತ. ಹೌದು, ನಮ್ಮದು ಲವ್ ಮ್ಯಾರೇಜ್. ರೆಗ್ಯುಲರಾಗಿ ನನ್ನ ವೀಡಿಯೋಸ್ ನೋಡ್ತಿರೋರಿಗೆ, ಫಾಲೋ ಮಾಡ್ತಿರೋರಿಗೆ ಗೊತ್ತಿದೆ. ಹೊಸದಾಗಿ ನೋಡ್ತಿರೋರಿಗೆ ಹೇಳ್ತಾ ಇದ್ದೀನಿ, ನಮ್ಮದು ಲವ್ ಮ್ಯಾರೇಜು ಮತ್ತು ಇಂಟರ್ ಕಾಸ್ಟ್ ಮ್ಯಾರೇಜು. ಮತ್ತು ನಿಮ್ಮ ಲವ್ ಸ್ಟೋರಿ ಹಂಚ್ಕೊಳ್ಳಿ, ನಾನು ತುಂಬ ರಿಕ್ವೆಸ್ಟ್ ಮಾಡಿದ್ರಿ ನಿಮ್ಮ ಲವ್ ಸ್ಟೋರಿ ಹೇಳಿ ಅಂತ ಹೇಳಿ. ಆದರೆ ನನಗೆ ನನ್ನ ಲವ್ ಸ್ಟೋರಿ ನಿಮ್ಮೆಲ್ಲರ ಹತ್ರ ಹಂಚ್ಕೊಳ್ಳೋಕ್ಕೆ ನನಗೆ ಮನೆಯೆಲ್ಲರಿಂದನೂ ಪರ್ಮಿಷನ್ ಸಿಕ್ಕಿಲ್ಲ. ಎಲ್ಲರಿಗೂ ಓಕೆ ಇರೋದಿಲ್ಲ ಎಲ್ಲದನ್ನು ಪಬ್ಲಿಕ್ಕಾಗಿ ಹೇಳೋದಕ್ಕೆ ಅಥವಾ ಹೇಳ್ಕೊಳ್ಳೋದಕ್ಕೆ. ಹಾಗಾಗಿ ಮನೇಲಿ ಒಪ್ಕೊಂಡಿಲ್ಲ. ನನಗೂ ಯಾಕೋ ಇನ್ನೂ ಹೇಳಬೇಕು ಅಂತ ಅನಿಸಿಲ್ಲ. ಬಹುಶಃ ಮುಂದೆ ಯಾವಾಗಲಾದರೂ ಮನೆಯವರೆಲ್ಲ ಒಪ್ಕೊಂಡು ನನಗೂ ಹೇಳಬೇಕು ಅಂತ ಅನ್ನಿಸ್ದಾಗ ಖಂಡಿತವಾಗ್ಲೂ ನಿಮ್ಮೆಲ್ಲರ ಹತ್ರ ಹೇಳ್ತೀನಿ, ಸರಿನಾ?
ಸಾರಿ, ಬೇಜಾರು ಮಾಡ್ಕೋಬೇಡಿ, ನನಗೂ ಇಷ್ಟನೇ ಹೇಳಬೇಕು ಅಂತ. ನೋಡೋಣ ಮುಂದೆ ಯಾವತ್ತಾದರೂ ಖಂಡಿತವಾಗ್ಲೂ ಹಂಚ್ಕೊಳ್ತೀನಿ. ಮತ್ತಿಲ್ಲಿ ಮಧ್ಯಾಹ್ನದ ಊಟಕ್ಕೆ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಮಾವಿನಕಾಯಿ ಚಿತ್ರಾನ್ನ ಮಾಡೋದಕ್ಕೆ 5 ಪದಾರ್ಥಗಳು ಬೇಕು. ಒಂದು ಹುಳಿ ಮಾವಿನಕಾಯಿ, ಕಾಯಿ ತುರಿ, ಮೆಂತ್ಯ, ಬೆಲ್ಲ ಮತ್ತು ಒಣಮೆಣಸಿನ್ಕಾಯಿ, ಬೇಕಿದ್ರೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಬೋದು. ಇಷ್ಟನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತರಿಯಾಗಿ ರುಬ್ಕೋಬೇಕು. ಮಾವಿನಕಾಯಿ ಚಿತ್ರಾನ್ನ ನಾನು ತುಂಬ ವರ್ಷಗಳ ಹಿಂದೆ ಕಲ್ತ್ಕೊಂಡಿದ್ದು. ನಮ್ಮಮ್ಮ ನನಗೆ ತುಂಬ ಸುಲಭವಾಗಿ ಹೇಳ್ಕೊಂಡ್ರು. 5 ಪದಾರ್ಥಗಳು ಯಾವತ್ತೂ ಮರಿಬೇಡ, 5 ಅಂತ ಜ್ಞಾಪಕ ಇಟ್ಕೊ, ಒಂದು ಮಿಸ್ ಆದರೂ ಹಾಗೆ ಜ್ಞಾಪಕ ಬಂದ್ಬಿಡುತ್ತೆ ಅಂತ. ಮಾವಿನಕಾಯಿ, ಹುಳಿ ಮಾವಿನಕಾಯಿ, ಕಾಯಿ ತುರಿ, ಆಮೇಲೆ ಮೆಂತ್ಯ ಘಮಕ್ಕೆ, ಅದಾದಮೇಲೆ ಇದು ಗುಂಟೂರು ಇಲ್ಲ ಅಂತಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಚಿತ್ರಾನ್ನದ ಬಣ್ಣ ತುಂಬಾ ಚೆನ್ನಾಗಿ ಬರುತ್ತೆ. ಆದರೆ ನಮ್ಮ ಮನೇಲಿ ಬ್ಯಾಡಗಿ ಮೆಣಸಿನ್ಕಾಯಿ ಖಾಲಿಯಾಗಿ ಹೋಗಿತ್ತು, ಹಾಗಾಗಿ ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ದೀನಿ. ಅದಾದಮೇಲೆ ಬೆಲ್ಲ, ಹುಳಿ ಇದ್ದ ಕಡೆ ಒಂದು ಸ್ವಲ್ಪ ಬೆಲ್ಲ ಹಾಕಲೇಬೇಕು. ಇಷ್ಟನ್ನು ಈಗ ತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ. ನೀರು ಹಾಕ್ಕೊಳ್ಬಾರ್ದು ಇದಕ್ಕೆ. ಅಕಸ್ಮಾತ್ ಚಟ್ನಿ ಜಾಸ್ತಿ ಆದ್ರೂ ಫ್ರಿಡ್ಜಲ್ಲಿ ತೆಗೆದಿಟ್ಕೊಂಡು ಮತ್ತೊಂದು ಸಲ ಮಾಡ್ಕೊಳ್ಬೋದು. ಹಾಗಾಗಿ ನೀರು ಹಾಕದೆ ಹಾಗೆ ರುಬ್ಕೊಂಡು ಬಂದಿದ್ದೀನಿ. ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಒಗ್ಗರಣೆ ಮಾಡ್ಕೊಳ್ಬೇಕು. ಸಾಸಿವೆ, ಅದಾದಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಮತ್ತು ಕಡಲೆ ಬೀಜ, ಕರಿಬೇವು, ಒಂದು ಚಿಟಿಕೆ ಅಷ್ಟು ಅರಿಶಿನ, ಅದಾದಮೇಲೆ ಒಣಮೆಣಸಿನ್ಕಾಯಿ, ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಬೇಕು. ಆ್ಯಕ್ಚುಲಿ ಮಾವಿನಕಾಯಿ ಇನ್ನೂ ಸೀಸನ್ ಬಂದಿಲ್ಲ, ಆದರೆ ಆಲ್ರೆಡಿ ಮಾವಿನಕಾಯಿಗಳು ಸಿಗ್ತಾಯಿದೆ. ಮೊನ್ನೆ ಮಾವಿನಕಾಯಿ ನೋಡಿದ ತಕ್ಷಣ ತುಂಬ ಖುಷಿಯಾಗೋಯ್ತು. ಸರಿ ಆಯಿತು ತೊಗೊಳ್ಳೋಣ ಅಂತ ಹೇಳಿ ಆಸೆಯಾಗಿ ತೊಗೊಂಡೆ. ಈಗ ಬಂದು ತುಂಬಾ ಹುಳಿನೇ ಇತ್ತು. ಈಗ ಬರೋದು ಸ್ವಲ್ಪ ಹುಳಿನೇ ಇರುತ್ತೆ. ಈಗೆಲ್ಲ ಏನು ಗೊತ್ತಾ, ಸೀಸನ್ ಇಲ್ದಿದ್ದಾಗಲೂ ಮಾವಿನಕಾಯಿಗಳು ಸಿಗುತ್ತೆ, ಬಟ್ ಆ ರುಚಿ ಇರಲ್ಲ ಅಂತ ಅನಿಸುತ್ತೆ. ಬಟ್ ಯಾವತ್ತೂ ತೊಗೊಂಡಿಲ್ಲ. ಈಗ ಇನ್ನೇನು ಸೀಸನ್ ಬರುತ್ತಲ್ಲ ಅಂತ ಹೇಳಿ ತೊಗೊಂಡ್ಬಂದು ಮಾಡ್ತಾಯಿದ್ದೀನಿ. ಈ ವರ್ಷದ ಮೊದಲನೇ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿರೋದು ನಾನು. ಒಗ್ಗರಣೆ ಎಲ್ಲ ಮಾಡ್ಕೊಂಡ್ಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ವ ಮಾವಿನಕಾಯಿ ಚಟ್ನಿ, ಅದನ್ನು ಹಾಕ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಅದು ನೀರಿನ ಅಂಶ ಏನಾದರೂ ಇದ್ದರೆ ಅದೆಲ್ಲ ಹೋಗೋವರೆಗೂ ಎಣ್ಣೆನಲ್ಲಿ ಬಾಡಿಸ್ಕೊಳ್ಬೇಕು. ಈಗ ಬೇಕಿದ್ರೆ ಅದೇ ಬಾಣಲಿಗೆ ಸ್ಟವ್ ಆರಿಸ್ಬಿಡ್ಬೇಕು. ಅದೇ ಬಾಣಲಿಗೆ ಬೇಕಾದ್ರೆ ಅನ್ನ ಹಾಕ್ಕೊಂಡು ಬೆರೆಸ್ಕೋಬೋದು. ಇಲ್ಲ ಅಂತಂದರೆ ಆ ಚಟ್ನಿನ ಅನ್ನ ಇನ್ನೊಂದು ಅಗಲವಾಗಿರೋ ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ಬಾಣಲಿ ದೊಡ್ಡದಾಗಿತ್ತಲ್ಲ, ಇದಕ್ಕೆ ಅನ್ನ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೆರೆಸ್ಕೊಳ್ತಾ ಇದ್ದೀನಿ. ಮತ್ತೊಂದು ಏನು ಗೊತ್ತಾ, ಮಾವಿನಕಾಯಿ ಚಿತ್ರಾನ್ನಕ್ಕೆ ಕಡಲೆಕಾಯಿ ಎಣ್ಣೆ ಹಾಕಿ ಒಗ್ಗರಣೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಾರ್ಮಲ್ ಸನ್ಫ್ಲವರ್ ಎಣ್ಣೆಗಿಂತ ಕಡಲೆಕಾಯಿ ಎಣ್ಣೆ ಹಾಕ್ಕೊಳ್ಬೇಕು, ರುಚಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಮಧ್ಯಾಹ್ನ ಊಟಕ್ಕೆ ನೀವು ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಳ್ತಿದ್ದೀರಾ ಅಂತಂದರೆ ಬೆಳಗ್ಗೆ ಒಂದು 11 ಗಂಟೆ ಹಂಗೆ ಕಲಸಿಟ್ಬಿಟ್ಟು ಮಧ್ಯಾಹ್ನ ತಿಂದರೆ ಅದು ಖಾರ ಎಲ್ಲ ಅನ್ನಕ್ಕೆ ಚೆನ್ನಾಗಿ ಹಿಡಿದಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಸಾಮಾನ್ಯ ಮಾವಿನಕಾಯಿ ಚಿತ್ರಾನ್ನ ಯುಗಾದಿ ಹಬ್ಬದ ದಿನ ಮಾಡ್ತಾರೆ, ಯಾಕಂತಂದರೆ ಆವಾಗಲೇ ಮಾವಿನಕಾಯಿ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ನಾನು ಈ ಸಲ ಮೊದಲನೇ ಸಲ ಅನಿಸುತ್ತೆ ಹಬ್ಬಕ್ಕೆ ಮುಂಚೆನೇ ಮಾವಿನಕಾಯಿ ಚಿತ್ರಾನ್ನ ಮಾಡಿಬಿಟ್ಟಿರೋದು. ಮತ್ತು ಇನ್ನೊಂದು ಏನಂದರೆ, ಈ ಚಟ್ನಿ ಮಾಡಿ ಇಟ್ಕೊಂಡ್ಬಿಟ್ರೆ ಆವಾಗವಾಗ ಏನಾದರೂ ಅನ್ನ ಉಳಿದಿದ್ರೆ ನಾರ್ಮಲ್ ಚಿತ್ರಾನ್ನ ಮಾಡ್ಕೊಳ್ಳೋದಕ್ಕಿಂತ ಈ ಮಾವಿನಕಾಯಿ ಚಿತ್ರಾನ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ಒಂದ್ಸಲಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಆಗಲೇ ನಾನು ಹೇಳಿದ್ನಲ್ಲ, ಇನ್ನೊಂದು ಸ್ವಲ್ಪ ಚಟ್ನಿ ಉಳಿದಿತ್ತು, ಹಾಗಾಗಿ ಅದನ್ನು ತೆಗೆದು ಡಬ್ಬಿಗೆ ಹಾಕಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಇಟ್ಕೋಬೋದು ಆರಾಮಾಗಿ. ಒಂದು 15 ದಿನದವರೆಗೂ ಏನೂ ತೊಂದರೆ ಇಲ್ಲ. 15 ದಿನದವರೆಗೂ ಇರೋದಿಲ್ಲ, ಅದು ಖಾಲಿ ಆಗಿಬಿಡುತ್ತೆ. ಆದ್ರೂ ಈ ಥರ ಮಾಡಿ ಇಟ್ಕೋಬೋದು. ಇನ್ನೂ ಜಾಸ್ತಿ ದಿನ ಸ್ಟೋರ್ ಮಾಡಬೇಕಂದ್ರೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆ ಚಟ್ನಿನ ಚೆನ್ನಾಗಿ ಹುರಿದು ಆಮೇಲೆ ಡಬ್ಬಿಗೆ ಹಾಕಿ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ 1 ತಿಂಗಳವರೆಗೂ ಇಟ್ಕೋಬೋದು, ಏನೂ ಆಗಲ್ಲ. ಮತ್ತು ಇಲ್ಲಿವಾಗ ಬಾಳೆ ದಿಂಡಿನ ಮೊಸರು ಸಾಸಿವೆ ಮಾಡ್ಕೊಳ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದು ಕಿಡ್ನಿಲಿ ಸ್ಟೋನ್ಸ್ ಇದ್ದರೂ ಕೂಡ ಕರಗಿಸ್ಬಿಡತ್ತೆ ಅಂತ ಹೇಳ್ತಾರೆ ಬಾಳೆ ದಿಂಡು. ಹಾಗಾಗಿ ಅಟ್ಲೀಸ್ಟ್ 1 ತಿಂಗಳಿಗೆ 2 ತಿಂಗಳಿಗೆ ಒಂದ್ಸಲಿನಾದರೂ ಈ ಬಾಳೆ ದಿಂಡನ್ನ ನಮ್ಮ ಆಹಾರದಲ್ಲಿ ಸೇರಿಸ್ಕೊಳ್ಬೇಕಾಗತ್ತೆ. ವೆಯ್ಟ್ ಲಾಸ್ ಮಾಡಬೇಕು ಅಂತಿದ್ರೆ ವಾರದಲ್ಲಿ 2 ಸಲಿನಾದರೂ ಬಾಳೆ ದಿಂಡಿನ ಜ್ಯೂಸು, ಅಂದರೆ ಸಣ್ಣಗೆ ಹೆಚ್ಚು ಮಿಕ್ಸಿಲಿ ರುಬ್ಬಿ ಅದನ್ನು ಹಿಂಡ್ಬಿಟ್ಟು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಬೇಗ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಸಣ್ಣಗೆ ಹೆಚ್ಕೊಂಡಿರೋ ಬಾಳೆ ದಿಂಡಿಗೆ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಹಾಕ್ಕೊಂಡು ಇದಕ್ಕೆ ಉಪ್ಪು ಮತ್ತು ಒಗ್ಗರಣೆ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಬೆರೆಸ್ಕೊಂಬಿಟ್ರೆ ಮೊಸರು ಬಜ್ಜಿ ರೆಡಿ ಆಗೋಗುತ್ತೆ. ಒಗ್ಗರಣೆಗೆ ನಾನು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಬೇಕಿದ್ರೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೋಬೋದು, ನಾನು ಹಾಕ್ಕೊಳ್ಳೋದಿಲ್ಲ. ಹಸಿರು ಮೆಣಸಿನ್ಕಾಯಿ, ಅದಾದಮೇಲೆ ಕರಿಬೇವು ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಬಿಟ್ರೆ ಬಾಳೆ ದಿಂಡಿನ ಮೊಸರು ಬಜ್ಜಿ ರೆಡಿ ಆಗೋಗುತ್ತೆ.
ಜ್ಯೂಸ್ ಮಾಡಿ ಕುಡಿದ್ರೆ ಸ್ವಲ್ಪ ನಾರಿನಂಶ ಎಲ್ಲ ಇರೋದಿಲ್ಲ. ಈ ಥರ ಮೊಸರು ಬಜ್ಜಿ ಎಲ್ಲ ಮಾಡ್ಕೊಂಡು ತಿನ್ನೋದ್ರಿಂದ ನಾರಿನಂಶ ಪೂರ್ತಿ ನಮ್ಮ ದೇಹಕ್ಕೆ ಸೇರುತ್ತೆ. ತುಂಬಾ ಒಳ್ಳೆಯದು. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಮು ಅಥವಾ ಸಿಕ್ಕಾಪಟ್ಟೆ ಕೊಲೆಸ್ಟ್ರಾಲು ಆ ಥರ ಎಲ್ಲ ಇದ್ದರೆ ಇದನ್ನು ಅಟ್ಲೀಸ್ಟ್ ವಾರಕ್ಕೆ ಒಂದ್ಸಲಿ ಮಾಡ್ಕೊಳ್ತೀನಿ. ಕೊಲೆಸ್ಟ್ರಾಲ್ ಎಲ್ಲ ಕರಗಿಸ್ಬಿಡುತ್ತೆ. ವೆಯ್ಟ್ ಲಾಸ್ಗಂತೂ ತುಂಬಾ ಸಹಾಯ ಆಗುತ್ತೆ. ಊಟಕ್ಕೆ ಮುಂಚೆ ತಿಂದು ಅಂದರೆ ಅನ್ನ ಅಥವಾ ಚಪಾತಿ ಎಲ್ಲ ತಿನ್ನೋಕ್ಕೆ ಮುಂಚೆ ಮೊದಲು ಇದು ಒಂದು ಬೌಲ್ ತಿಂದ್ಬಿಟ್ಟು ಆಮೇಲೆ ಊಟ ಮಾಡಿ ನೋಡಿ. ಊಟ ಸ್ವಲ್ಪನೇ ಹಿಡಿಸುತ್ತೆ, ಇದು ಪೂರ್ತಿ ಹೊಟ್ಟೆ ತುಂಬಿಸ್ಬಿಡುತ್ತೆ. ಅಡುಗೆ ಎಲ್ಲ ಆದಮೇಲೆ ಮೊದಲು ನಮ್ಮ ನಿರುದ್ದಂಗೆ ಊಟ ಮಾಡಿಸಿ ಅದಾದಮೇಲೆ ನಾನು ಊಟ ಮಾಡೋದು. ಸೊ ಅದೇ ಆವಾಗಲೇ ಹೇಳಿದ್ನಲ್ಲ, ಗಾರ್ಡನಲ್ಲೇ ಪೂರ್ತಿ ಕಾಲ ಕಳೀತಾನೆ, ಅವನಿಗೆ ಊಟ ಮಾಡಿಸ್ತಾ ಇದ್ದೀನಿ ಇಲ್ಲಿ. ಸೊ ಇವತ್ತಿನ ವ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೇಗೆ ಅನಿಸ್ತು ಅಂತ ತಪ್ಪದಂಗೆ ತಿಳಿಸಿ, ಸರಿನಾ? ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್.